ಹಾಯ್ ಹಲೋ ನಮಸ್ಕಾರ. ನಮ್ಮ ವಾಹಿನಿ ದಿ ಸಿದ್ದುಸ್ ಕಿಚನ್ ಸ್ಪೈಸ್ ಫ್ರೆಶ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ಹೊಸ ವರ್ಷದ ಸುಂದರ ಶುಭಾಶಯಗಳು. 2026ಕ್ಕೆ ನಮ್ಮ ವಾಹಿನಿಯಲ್ಲಿ ಆರೋಗ್ಯಕರ ಆಹಾರಗಳನ್ನು ತಯಾರಿಸುವ ಮತ್ತು ಪರಿಚಯಿಸುವ ನಿಟ್ಟಿನಲ್ಲಿ ತೊಡಗಿಕೊಂಡಿದ್ದೇವೆ. ನಾವು ಏನು ಕಳೆಯೆಂದು ಬಿಸಾಡುತ್ತೇವೆಯೋ ಅವು ಎಲ್ಲವೂ ಆರೋಗ್ಯಕರ ಆಹಾರಗಳು. 70-80% ಕಳೆಗಳು ಆರೋಗ್ಯವನ್ನು ವೃದ್ಧಿಪಡಿಸುವ ಮಹಾ ಅಸ್ತ್ರಗಳು. ಕಳೆದುಕೊಂಡದ್ದನ್ನು ಕಳೆದುಕೊಂಡಲ್ಲಿಯೇ ಹುಡುಕಬೇಕು. ಅದರ ಮೊದಲ ಪ್ರಯತ್ನವೇ ಈ ಗಣಿಕೆ ಸೊಪ್ಪು, ಕಾಶಿ ಪಲ್ಯ, ಕಾಶಿ ಹಣ್ಣು, ಕಾಗೆ ಹಣ್ಣಿನ ಗಿಡ ಎಂದು ಕರೆಯಲ್ಪಡುವ ಇದು ಔಷಧಗಳ ಆಗರ. ಮಲೆನಾಡಿನಲ್ಲಿ ಯಥೇಚ್ಛವಾಗಿ ದೊರೆಯುವ, ನಮ್ಮಲ್ಲಿಯೂ ಅರೆ ನೆರಳಿನಲ್ಲಿ ಬೆಳೆಯುವ, ಬೆಂಗಳೂರು ಮಾರ್ಕೆಟ್ನಲ್ಲಿ ಅನಾಯಾಸವಾಗಿ ದೊರೆಯುವ ಈ ಸೊಪ್ಪು ಬಳಸಿ ಒಂದು ಸುಂದರ ರುಚಿಕರವಾದ ಹುಳಿ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿ ಮತ್ತು ಮಾಡುವ ವಿಧಾನವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ, ನೋಡಿಕೊಳ್ಳಿ. ಹುಳಿಗೆ ಮೊದಲು ಒಂದು ವಿಶೇಷವಾದ ಪೌಡರನ್ನು ಮಾಡಿಕೊಳ್ಳೋಣ ಬನ್ನಿ. ಹೆಂಚಿಗೆ ಉದ್ದಿನಬೇಳೆ ಹಾಕಿ ಹುರಿದು, ಕರಿಮೆಣಸು ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿದು, ಜೀರಿಗೆ ಸೇರಿಸಿ ಹದವಾಗಿ ಹುರಿದು, ನಂತರ ಕೊತ್ತಂಬರಿ ಬೀಜ ಹಾಕಿ ಹದವಾಗಿ ಹುರಿದುಕೊಂಡು ನಂತರ ಮಿಕ್ಸಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಮಡಕೆಯಲ್ಲಿ ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಹುರಿದು, ಸಾಂಬಾರು ಈರುಳ್ಳಿ ಅಥವಾ ಮಾಮೂಲು ಈರುಳ್ಳಿಯನ್ನು ಸೇರಿಸಿ, ಕರಿಬೇವನ್ನು ಸೇರಿಸಿ ಸುಡದಂತೆ ಸ್ವಲ್ಪ ನೀರನ್ನು ಸೇರಿಸಿ ಹುರಿದುಕೊಳ್ಳಬೇಕು. ನಂತರ ಅರಿಶಿಣ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಕಲಸಿ ಅದಕ್ಕೆ ನೀರು ಸೇರಿಸಿ ಅರ್ಧ ಚಮಚ ಇಂಗು ಹಾಕಿ ಚೆನ್ನಾಗಿ ಕಲಸಿಕೊಂಡು ನೀರು ಸೇರಿಸಿ ಹದ ಮಾಡಿಕೊಳ್ಳಬೇಕು. ನಂತರ 2 ಚಮಚ ಬೆಲ್ಲ ಸೇರಿಸಿ ಅದಕ್ಕೆ ಸಣ್ಣಗೆ ಹಚ್ಚಿದ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಅದರ ಹಸಿ ವಾಸನೆ ಹೋಗುವಂತೆ ಬಾಡಿಸಿಕೊಳ್ಳಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸವನ್ನು 2-3 ಚಮಚ ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿ, ನಂತರ ಹುರಿದು ಮಾಡಿಕೊಂಡ ವಿಶೇಷವಾದ ಪುಡಿಯನ್ನು 2-3 ಚಮಚ ಸೇರಿಸಿದರೆ ನೋಡಬೇಕು ನೀವು, ಅದರ ಸುವಾಸನೆ ಮನೆಯ ತುಂಬ ಘಮ 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 ಹೊರಗ ರಸ್ತೆಯವರೆಗೂ ತಲುಪಿರುತ್ತದೆ. ಆಶ್ಚರ್ಯವಾಗುತ್ತದೆ. ಹುಳಿ ಕುದ್ದಾದ ನಂತರ 2 ಚಮಚ ಹಸಿ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 5 ಅಥವಾ 6 ತಾಸು ಬಿಟ್ಟ ನಂತರ ತೆಗೆದು ನೋಡಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಅದರ ಘಮ ಮತ್ತು ಅದರ ರುಚಿ ಮತ್ತು ಅದರ ಆರೋಗ್ಯದ ಲಕ್ಷಣಗಳು. ಮಣತಕ್ಕಾಳಿ ಕೀರೈ ಕುಜುಂಬು. ಈ ಸೊಪ್ಪಿಗೆ ತಮಿಳುನಾಡಿನಲ್ಲಿ ವಿಶೇಷವಾದ ಬೇಡಿಕೆ ಮತ್ತು ಪಾರಂಪರಿಕ ಮತ್ತು ವಿಶೇಷ ಸ್ಥಾನಮಾನ ಹೊಂದಿದೆ. ಹೊಟ್ಟೆ ಹುಣ್ಣು, ಬಾಯಿ ಹುಣ್ಣು, ಕರುಳಿನ ರಕ್ತಸ್ರಾವ, ಕರುಳಿನ ಮತ್ತು ಬಾಯಿಯ ಅಲ್ಸರ್, ಫುಡ್ ಪಾಯ್ಸನ್, ಇನ್ಫೆಕ್ಷನ್ಗೆ ಇದು ಪ್ರೂವ್ಡ್ ಮೆಡಿಸಿನ್. ಇದು ಪ್ರೂವ್ ಆಗಿದೆ, ಇದು ಒಳ್ಳೆ ಮೆಡಿಸಿನ್ ಅಂತ ಪ್ರೂವ್ ಆಗಿದೆ. 2025ರಲ್ಲಿ ಸಮಸ್ತ ಕನ್ನಡ ಜನತೆ ನನಗೆ ನೀಡಿದಂತಹ ಸ್ನೇಹ, ಆತ್ಮಸ್ಥೈರ್ಯ, ಪ್ರೀತಿ ಮತ್ತು ಅಭಿಮಾನಕ್ಕೆ ನನ್ನ ಅನಂತ ನಮಸ್ಕಾರಗಳು. ನಿಮ್ಮ ಜೀವನದಲ್ಲಿ ಹೊಸ ವರ್ಷ, ಹೊಸ ಹುರುಪು, ಹೊಸ ಹರುಷ ತರಲಿ. ಜೈ ಕರ್ನಾಡಂಬೆ, ಜೈ ಭುವನೇಶ್ವರಿ.